Students, in the previous class, we have discussed about the multiplication of or the product of monomial by monomial, monomial by binomial, and monomial by trinomial. So now, today we will see the product of or the multiplication of binomial by binomial. Binomial by binomial. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ದೀವಿ, ಏನನ್ನು ಕಲ್ತಿದ್ದೀವಿ ಅಂತ ಹೇಳಿದ್ರೆ, ಏಕಪದೋಕ್ತಿಯನ್ನು ಏಕಪದದೊಂದಿಗೆ ಗುಣಿಸುವುದು, ಏಕಪದವನ್ನು ದ್ವಿಪದದೊಂದಿಗೆ ಗುಣಾಕಾರ ಮಾಡ್ತಕ್ಕಂಥದ್ದು, ಹಾಗೆ ಏಕಪದವನ್ನು ತ್ರಿಪದದೊಂದಿಗೆ ಗುಣಾಕಾರ ಮಾಡುವುದು ಹೇಗೆ ಅನ್ನೋದನ್ನು ನಾವು ಕಲ್ತಿದ್ವಿ. ಸೊ ನೆನಪು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಅಲ್ಲಿ ಏನು ಮಾಡ್ತಾ ಇದ್ವಿ ನಾವು, ಯಾವ ಹಂತಗಳನ್ನು ಯಾವ ನಿಯಮಗಳನ್ನು ನಾವು ತಗೊಂಡಿದ್ವಿ, ಯಾವ ನಿಯಮಗಳನ್ನು ಬಳಸ್ಕೊಂಡು ನಾವು ಆ ಸಮಸ್ಯೆಗಳನ್ನು ಲೆಕ್ಕಗಳನ್ನು ಬಿಡಿಸ್ತಾ ಇದ್ವಿ. ಸೊ ಸ್ಟೂಡೆಂಟ್ಸ್, ಕ್ಯಾನ್ ಯು ರೀಕಾಲ್, ಸೊ ವಾಟ್ ಆರ್ ದ ಸ್ಟೆಪ್ಸ್ ಅಂಡ್ ವಿಚ್ ಆರ್ ದಿ ರೂಲ್ಸ್ ವಿ ಆರ್ ಅಡಾಪ್ಟೆಡ್ ಇನ್ ಸಿಂಪ್ಲಿಫೈಯಿಂಗ್ ದ ಪ್ರೀವಿಯಸ್ ಪ್ರಾಬ್ಲಮ್ಸ್? Yes, we are going to use the terms like and unlike terms, and we are adding and subtracting. So we can add or subtract only like terms. We can add or subtract only like terms. So then we are using the distributive law. We are using the distributive law, and another one law is the law of exponents. Law of exponents. ಇಂದಿನ ಲೆಕ್ಕಗಳನ್ನು ಬಿಡಿಸುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ, ಸೊ ನೆನಪು ಮಾಡಿಕೊಂಡ್ವಾ, ನೆನಪಿಗೆ ಬಂತ, ಏನು ಮಾಡ್ತಾ ಇದ್ವಿ? ಸೊ ಏಕಪದವನ್ನು ಅವುಗಳನ್ನು ಗುಣಿಸುವಂತಹ ಸಂದರ್ಭದಲ್ಲಿ ನಾವು ಆ ಸಜಾತಿ ಮತ್ತು ವಿಜಾತಿ ಪದಗಳನ್ನು, ಸಜಾತಿಯ ಪದಗಳು ಎಲ್ಲೆಲ್ಲಿ ಬರ್ತವೋ ಅಲ್ಲೆಲ್ಲ ಕೂಡುವುದು ಅಥವಾ ಕಳೆಯುವ ಕ್ರಿಯೆಯನ್ನು ಮಾಡ್ತಾ ಇದ್ವಿ. ವಿಜಾತಿ ಪದಗಳು ಬಂದರೆ ಅದನ್ನು ಹಾಗೆ ಬರ್ಕೊಳ್ತಾ ಇದ್ವಿ. ಹಾಗೇನೆ ಅಲ್ಲಿ ಬಳಸ್ತಕ್ಕಂಥ ನಿಯಮ ಯಾವುದಿತ್ತು? ವಿತರಣಾ ನಿಯಮ ಅಥವಾ ವಿಭಾಜಕ ನಿಯಮ. ವಿತರಣಾ ನಿಯಮವನ್ನು ಬಳಸ್ತಾ ಇದ್ವಿ, ವಿಭಾಜಕ ನಿಯಮವನ್ನು ಬಳಸ್ತಾ ಇದ್ವಿ. ಹಾಗೇನೆ ಘಾತಾಂಕದ ನಿಯಮ ಯಾವುದದು? ಏನ ಘಾತ ಎಂ ಇಂಟು ಏನ ಘಾತ ಎನ್ ಈಕ್ವಲ್ಸ್ ಏನ ಘಾತ ಎಂ ಪ್ಲಸ್ ಎನ್. ಆ ನಿಯಮಗಳನ್ನು ಬಳಸ್ತಾ ಇದ್ವಿ. ಈಗ ಅದರ ಮುಂದುವರೆದ ಭಾಗ ದ್ವಿಪದವನ್ನು ದ್ವಿಪದದಿಂದ ಗುಣಿಸೋದು ಹೇಗೆ, ಇಲ್ಲೂ ಕೂಡ ನಾವು ಅದೇ ನಿಯಮಗಳನ್ನು ಬಳಸ್ಕೊಳ್ತೀವಿ. ನಾವು ಸ್ಟೂಡೆಂಟ್ಸ್ ಸಿ ದ multiplication of binomial by binomial. So multiply. So let us see the example. So x minus y and 3x plus 5y both are the binomials. Both are the binomials. Now here we have to multiply here. We have to multiply these two binomials. So therefore we will write by putting multiplicative sign between that. ಇಲ್ಲಿ ನಾವು ಗುಣಾಕಾರ ಮಾಡಬೇಕಾಗಿರೋದ್ರಿಂದ ಅವೆರಡರ ನಡುವೆ, ಈ ಎರಡು ದ್ವಿಪದೋಕ್ತಿಗಳ ನಡುವೆ ಇಂಟು ಚಿಹ್ನೆಯನ್ನು ಹಾಕೊಂಡು ಬರ್ಕೊಳ್ತೀವಿ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ನೋಡಿ, ಹಿಂದೆ ಕೂಡ ನಾನು ಹೇಳಿದ್ದೆ, ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ we can multiply x minus y to 3x plus 5y, or you can multiply dx plus y, dx plus 5y to x minus y. x minus y ಇಂದ ಇದನ್ನು ಗುಣಿಸಿದ್ರು ನಮಗೆ ಗುಣವರ್ಗ ಒಂದೇ ಬರುತ್ತೆ, ಅಥವಾ 3x plus 5 ಇಂದ x minus y ಅನ್ನು ಗುಣಿಸಿದ್ರು ಕೂಡ ನಮಗೆ ಒಂದೇ ಗುಣವರ್ಗ ಬರುತ್ತೆ. We will get the same answer. ಇಲ್ಲಿ I will show both the methods. ಎರಡೂ ವಿಧಾನ ತೋರಿಸ್ತೀನಿ ನಾನು ಈ ಲೆಕ್ಕಕ್ಕೆ ಮಾತ್ರ. x minus y ಇಂದ ಇದನ್ನು ಗುಣಾಕಾರ ಮಾಡೋಣ, ಆವಾಗ ಏನು ನಮಗೆ ಉತ್ತರ ಬರುತ್ತೆ. ಸೊ ಹಾಗೇನೆ 3x plus 5 ಇದರಿಂದ ಇದನ್ನು ಗುಣಿಸಿದಾಗ ಏನು ಉತ್ತರ ಬರುತ್ತೆ. ಸೊ
ಎರಡು ವಿಧಾನದಲ್ಲಿ ಒಂದೇ ಉತ್ತರ ಬರುತ್ತೆ. ಈ ಒಂದು ಲೆಕ್ಕಕ್ಕೆ ಮಾತ್ರ ಎರಡು ವಿಧಾನವನ್ನು ತೋರಿಸ್ತೇನೆ. ಅಂದ್ರೆ x ಮೈನಸ್ ವೈ ಇಂದ 3x ಪ್ಲಸ್ 5 ಅನ್ನು ಗುಣಾಕಾರ ಮಾಡೋಣ, ಅಥವಾ 3x ಪ್ಲಸ್ 5 ಇಂದ 5y ಇಂದ x ಮೈನಸ್ y ನ ಗುಣಾಕಾರ ಮಾಡೋಣ. So in both the cases we will get the same results, same answer. So I will show. So for this problem only, so you can follow any one of the method. So now in this step, so first I will take up this x minus y multiplied by 3x plus 5. Students, write down the first binomial as it is x minus y. So this should be multiplied by the each term of the second binomial. So this x minus y should be multiplied by the each term of the binomial. That is, first term is 3x. So now what is the sign here? Plus. Write down the plus sign there. So again write down x minus y, first binomial x minus y. So the second term is 5y into 5y. So this is the first step we have to follow in the multiplication of binomial. So ವಿದ್ಯಾರ್ಥಿಗಳೇ, ದ್ವಿಪದೋಕ್ತಿಗಳನ್ನ ಗುಣಿಸುವಂತ ಸಂದರ್ಭಗಳಲ್ಲಿ ನಾವು ಮೊದಲನೇ ಹಂತ ನೋಡಿ, ನಾನು ಏನು ಮಾಡ್ತಾ ಇದ್ದೀನಿ, x ಮೈನಸ್ ವೈ ಅನ್ನ 3x ಪ್ಲಸ್ 5y ಇಂದ ಗುಣಿಸ್ತಾ ಇದ್ದೀವಿ. ಅದಕ್ಕೆ ಈ ಮೊದಲನೇ ದ್ವಿಪದೋಕ್ತಿ x ಮೈನಸ್ ವೈ ನ ಹಾಗೆ ಬರ್ಕೊಳ್ತೀವಿ. ಅದಾದ ನಂತರ ಎರಡನೇ ದ್ವಿಪದೋಕ್ತಿಯ ಮೊದಲನೇ ಪದ ನೋಡಿ, ಮೊದಲನೇ ಪದ ಏನಿದೆ, 3x ಇದೆ. ನೋಡಿ ಇದನ್ನ ಹಾಗೆ ಬರ್ಕೊಳ್ಳಿ, x ಮೈನಸ್ ವೈ ಇಂಟು 3x. ಸೊ ಈ ಎರಡನೇ ದ್ವಿಪದೋಕ್ತಿಯಿಂದ ಗುಣಾಕಾರ ಮಾಡಬೇಕಾಗಿದ್ದರಿಂದ ಈ ಚಿಹ್ನೆ, ಇಲ್ಲಿ ಬರ್ತಕ್ಕಂಥ ಚಿಹ್ನೆ ಇದನ್ನ ಹಾಗೆ ಬರ್ಕೊಳ್ಳಿ, ಪ್ಲಸ್. ಪುನಃ ಏನು ಮಾಡಿ, ಮೊದಲನೇ ದ್ವಿಪದೋಕ್ತಿ ಇದನ್ನ ಮತ್ತೆ ಬರ್ಕೊಳ್ಳಿ ಪುನಃ. ಯಾಕೆ ಬರ್ಕೋಬೇಕು? 5y ಇಂದ ಕೂಡ ಗುಣಿಸ್ಬೇಕು ನಾವು. ಸೊ ಹೀಗೆ ಬರ್ಕೊಂಡಾದ ನಂತರ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಏನಿದೆ, ಯಾವ ಬಂತು, ಆಲ್ರೆಡಿ ದ್ವಿಪದ ಮತ್ತು ಏಕಪದವನ್ನು ಗುಣಿಸುವಂಥದ್ದು. ಇಟ್ ಈಸ್ ಆಲ್ರೆಡಿ ಆಫ್ ದಿ ಫಾರ್ಮ್ ಮಲ್ಟಿಪ್ಲೈಯಿಂಗ್ ದ binomial to monomial. So ಆ ತರ ನಾವು ಮಲ್ಟಿಪ್ಲೈ ಮಾಡೋದಾದ್ರೆ, so now 3 1s are 3, x into x square, minus into plus is minus, 3 1s are 3, x into y is xy. So if you multiply this, 3 1s are, the coefficient of x is here, it is 1. So the coefficient of x here, it is 3. 3 1s are 3, x into x square, minus into plus minus. Once again, the coefficient of y is 1. 3 1s are 3, x into y, xy. Plus, write down the plus sign, plus into plus, it will be plus. So now, the coefficient of x is 1. So here the coefficient of 5y is what? We have to multiply is 5. 5 1s are 5. So y into x or x into y is xy. Now multiply the sign, plus into minus, minus. So once again, the coefficient of y is 1. 1 into 5 is 5. So y into y is y square. So ವಿದ್ಯಾರ್ಥಿಗಳೇ, ಈಗ ಈ ಸ್ಟೆಪ್ ಗೊತ್ತಾಯ್ತಾ? ಈ ಸ್ಟೆಪ್ ಗೊತ್ತಾಯ್ತಾ? ನೋಡಿ ಈಗ ನೆಕ್ಸ್ಟ್ ಈಗ. So write down the, observe these like terms. Like terms are minus 3xy and plus 5xy. Like terms are minus 3xy, 5xy. So write down these 3x square as it is. 3x square as it is. So observe here, 5xy is greater than that of the 3xy. So they have the opposite sign, therefore subtract. So if you subtract 5 minus 3, we will get plus 2xy.
Write down the minus 5y square as is. So this is the product of the x minus y and 3x plus 5y. ಸೊ ವಿದ್ಯಾರ್ಥಿಗಳೇ, ಈಗ ಇದನ್ನ ಹೇಗೆ ಗುಣಿಸೋದು ಅಂತ ನೋಡೋಣ. ನೋಡಿ, 3 ಇಲ್ಲಿ ಸಹಪೋಲಕವನ್ನು ಹೊಂದಿದೆ, ಸಂಖ್ಯಾ ಸಹಪೋಲಕನ 3 × 3 x × x x ಸ್ಕ್ವೇರ್, ಅಲ್ಲಿ 3x ಸ್ಕ್ವೇರ್. ಈಗ ಇದನ್ನ ಚಿಹ್ನೆ ಗುಣಿಸ್ಕೊಳ್ಳೋಣ, ಮೈನಸ್ ಇಂಟು ಪ್ಲಸ್ ಮೈನಸ್, ಇಲ್ಲಿ ಸಹಪೋಲಕವನ್ನು ಹೊಂದಿದೆ 3 × 3 x × y xy. ಸೊ ಈಗ ಮತ್ತೆ ಈ ಕಡೆ ತೆಗೆದುಕೊಳ್ಳೋಣ, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಈಗ ನೋಡಿ, ಇಲ್ಲಿ ಸಹಪೋಲಕವನ್ನು ಹೊಂದಿದೆ 5 × 5 y ಇಂಟು x ಅಥವಾ x ಇಂಟು y ಏನಾಗ್ತದೆ 5xy. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 5 × 5 y ಇಂಟು y y ಸ್ಕ್ವೇರ್. ಈಗ ನೋಡಿ, ಇಲ್ಲಿ ಸಜಾತೀಯ ಪದಗಳನ್ನ ನಾವು ಏನು ಮಾಡಬೇಕು, ಗುರುತು ಮಾಡಿಕೊಂಡು ಅಲ್ಲಿ ಸಂಕಲನ ವ್ಯವಕಲನ ಮಾಡ್ತೀವಿ. ಸೊ 3xy ಅನ್ನು ಹಾಗೆ ಬರ್ಕೊಳ್ಳಿ. ನೋಡಿ, ಇಲ್ಲಿ ಮೈನಸ್ 3xy ಪ್ಲಸ್ 5xy ಇವೆರಡು ಸಜಾತೀಯ ಪದಗಳಿದ್ದು ಚಿಹ್ನೆ ವಿರುದ್ಧ ಚಿಹ್ನೆ ಇದೆ. ಹಾಗಾಗಿ ಏನ್ ಮಾಡಬೇಕು, ಯಾವಾಗಲೂ ವಿರುದ್ಧ ಚಿಹ್ನೆ ಬಂದಾಗ, ಅಪೋಸಿಟ್ ಸೈಡ್ಸ್ ಬಂದಾಗ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು. ಸೊ ಕಳೆದಾದ ನಂತರ ದೊಡ್ಡ ಸಂಖ್ಯೆ ಯಾವ್ದು ಇರುತ್ತೋ ಅದರ ಚಿಹ್ನೆ ಬರೀಬೇಕು. ಈಗ ದೊಡ್ಡದು ಯಾವುದು, 5xy. 5xy 3xy ಹೋದ್ರೆ 2xy ಬರ್ತದೆ, ಮೈನಸ್ 5y² ಹಾಗೆ ಬರ್ತದೆ. ಅದರಿಂದ ಇದರ ಗುಣಲಬ್ಧ ಏನು ಸಿಕ್ತು, 3x² ಪ್ಲಸ್ 2xy ಮೈನಸ್ 5y². ಸೊ ಇದು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಯಾವಾಗ ವಿದ್ಯಾರ್ಥಿಗಳೇ, ನೋಡಿ, x ಮೈನಸ್ y ಅನ್ನ 3x ಪ್ಲಸ್ 5y ಇಂದ ಗುಣಿಸಿದಾಗ. ಸೊ ದಿಸ್ ಈಸ್ ದ ಪ್ರಾಡಕ್ಟ್ obtained when x minus y is multiplied by 3x plus 5y. So now I will show that for this problem we will multiply the x minus y to 3x plus 5y. We will multiply x minus y to 3x plus 5y for this problem. So again we will get the same result, same answer. ಈಗ ಏನು ನೋಡೋಣ, ಇದರಿಂದ ಇದಕ್ಕೆ ಗುಣಾಕಾರ ಮಾಡಿದಾಗ ಇದೇ ಉತ್ತರ ಸಿಕ್ಕುತ್ತಾ ಅಂತ ನೋಡೋಣ. ಯಾಕಂದ್ರೆ ನಾವು ಯಾವ್ದು ವಿಧಾನ ಬೇಕಾದ್ರೂ ನಾವು ಬಳಸ್ಕೊಳ್ಬೋದು. ಈ ಲೆಕ್ಕಕ್ಕೆ ಮಾತ್ರ ನಾನು ಹೇಳ್ಕೊಡ್ತೇನೆ, ಮುಂದಿನ ಲೆಕ್ಕವನ್ನು ನೀವೇ ಯಾವ ವಿಧಾನ ಬೇಕಾದ್ರೂ ಬಳಸ್ಬೋದು. ಸೊ ನೋಡಿ, ಈಗ ಮತ್ತೆ ಬರ್ಕೊಳ್ತಾ ಇದ್ದೀನಿ. ಇದರ ಅದೇ ಲೆಕ್ಕವನ್ನು ಬರ್ಕೊಳ್ತಾ ಇದ್ದೇನೆ. ಸೊ ಗುಣಾಕಾರ ಮಾಡಬೇಕು, we have to multiply. We write down x minus y into dx plus 5y. dx plus 5y. x minus y into dx plus 5. Now we will multiply x minus y to 3x plus y. So now observe the term x and multiply this to 3x plus 5y. So it will become x into 3x plus 5y. So this is in the left hand side of this expression, that means binomial. Therefore we will write x to the left side. ಇಲ್ಲಿ ಎಡಗಡೆ ಯಾಕೆ ಬರೀತಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಎಡಗಡೆ ಇದೆ. ಯಾಕಂದ್ರೆ ಈ 3x ಪ್ಲಸ್ 5y ನಾವು ಇದನ್ನು ಗುಣಿಸ್ತಾ ಇರೋದ್ರಿಂದ ಇದು ಎಡಭಾಗದಲ್ಲಿ ಎಡಗಡೆ ಬರ್ಕೊಳ್ತೀವಿ. ಬಲಗಡೆ ಬರುವ ಏನು ತಪ್ಪೇನಿಲ್ಲ. So we can write x to the right side also. So now ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. We are going to multiply. So x minus y to 3x plus y. Therefore write minus y into 3x plus 5y. So observe the first step in this case and also in this case. So compare those two cases. So now in the next step, so we will multiply as usual in the monomial by binomial. So 1 into 3 is 3. So
So x into x, x square, 3x square. So plus into plus, plus 5 ones are 5. Y into x or x into y, it is xy. Now minus into plus, minus 1 into 3 or 3 into 1, it is 3. Y into x or x into y, xy. Minus into plus, minus 5 ones are 5. Y into y is y square. Now the next step is to observe the like terms. Like terms are 5x y and 3x. Write down the 3x square as it is. 3x square. So they are the like terms but having the opposite signs. So therefore we are going to subtract 5 minus 3 is 2. The sign then 5xy is greater than the copy 3. So therefore it is 2xy minus 5y square. So this is the product of the given binomials. Observe here the answer obtained here and also here both are same. ನೋಡಿ ವಿದ್ಯಾರ್ಥಿಗಳು ಏನು ಮಾಡ್ಕೊಂಡ್ವಿ ಈ x minus y ಇಂದ ಇದನ್ನು ಗುಣಿಸಬೇಕು ಅದಕ್ಕೆ x into 3x plus 5y ಇದರಿಂದ ಗುಣಾಕಾರ ಮಾಡ್ತಾ ಇರೋದ್ರಿಂದ ಮೈನಸ್ ಅನ್ನು ಬರ್ಕೊಳ್ತಾ ಇದ್ವಿ ಈ ಪದದಿಂದ ಮೈನಸ್ y into 3x plus 5y ಈಗ ಎಡ ವಿಭಾಜಕ ನಿಯಮ x ಅನ್ನು ಇಲ್ಲಿ ಬರ್ಕೋಬಹುದು ಅಥವಾ ಈ ಕಡೆನೂ ಬರ್ಕೋಬಹುದು ತಪ್ಪೇನಿಲ್ಲ ಇದು ಎಡಭಾಗದಲ್ಲಿ ಇರೋದ್ರಿಂದ x minus y ಹಾಗಾಗಿ ಇದನ್ನು ಎಡಗಡೆ ಬರ್ಕೊಳ್ತಾ ಇದ್ದೀನಿ 3 ಅಂದ್ರೆ 3 x into x x square ಅಂದ್ರೆ 3x square ಸೊ ಪ್ಲಸ್ ಏನಿದೆ ಪ್ಲಸ್ ಚಿಹ್ನೆ ಸೊ 5 ಅಂದ್ರೆ 5 y into x ಅಥವಾ x into y 5xy ಅದಾದ ನಂತರ ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 3 ಅಂದ್ರೆ ಸಹ ಪಕ್ಕ ಬಂದಿದೆ 3 ಅಂದ್ರೆ 3 x into y xy ಮೈನಸ್ 3xy ಮತ್ತೆ ಚಿಹ್ನೆನ ಗುಣಿಸೋಣ ಮೈನಸ್ ಇಂಟು ಪ್ಲಸ್ ಮೈನಸ್ 5 ಅಂದ್ರೆ 5 y into y y square. ಸೊ ನೆಕ್ಸ್ಟ್ ಸ್ಟೆಪ್ ಏನು ಸಜಾತೀಯ ಬೀಜಪದಗಳನ್ನು ಗುರುತಿಸೋದು ಅವುಗಳನ್ನ ಕೂಡೋದು ಅಥವಾ ಕಳೆಯೋದು ಸಂಕಲನ ಅಥವಾ ವ್ಯವಕಲನ ಯಾವುದು ಮಾಡೋದು ನೋಡೋಣ. ಸೊ 3x ಸ್ಕ್ವೇರ್ ಇದನ್ನ ಹಾಗೆ ಬರ್ಕೊಳ್ಳಿ. ಇಲ್ಲಿ ನೋಡಿ ಇವೆರಡು ಸಜಾತೀಯ ಬೀಜಪದಗಳು 5xy ಮೈನಸ್ 3xy ಆದರೆ ಚಿಹ್ನೆ ಏನಾಗಿದ್ದಾವೆ ವಿರುದ್ಧ ಚಿಹ್ನೆ ಇರೋದ್ರಿಂದ ಅವುಗಳನ್ನ ಕಳೆಯಬೇಕು. 5ರಲ್ಲಿ 3ಅನ್ನು ಕಳೆದ್ರೆ 2xy ದೊಡ್ಡ ಸಂಖ್ಯೆ 5 ಇರೋದ್ರಿಂದ ಪ್ಲಸ್ ಬರ್ಕೊಂಡಿದ್ದೀವಿ 5y ಸ್ಕ್ವೇರ್ನ ಹಾಗೆ ಬರ್ಕೊಂಡಿದ್ದೀವಿ. ಸೊ ಈಗ ಎರಡು ಉತ್ತರಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ ಇಲ್ಲಿ ಬಂದಿರುವಂತಹ ಉತ್ತರ ಇಲ್ಲಿ ಬಂದಿರುವಂತಹ ಉತ್ತರ ಎರಡೂ ಒಂದೇ ಆಗಿದೆ. ಆದ್ದರಿಂದ ನೀವು ಯಾವುದನ್ನ ತೆಗೆದುಕೊಂಡು ಗುಣಾಕಾರ ಮಾಡಿದ್ರು ನಮಗೆ ಉತ್ತರ ಒಂದೇ ಸಿಗ್ತದೆ. ಈಗ ಮುಂದಿನ ಲೆಕ್ಕ ನೋಡೋಣ. Now students, we will simplify the exercise 6.4. ಈಗ ನಾವು ಅಭ್ಯಾಸ 6.4 ಮೇಲೆ ಇರತಕ್ಕಂತಹ ಲೆಕ್ಕಗಳನ್ನು ಗಮನಿಸೋಣ. So we will simplify the exercise 6.4. So in that first main multiply the binomials. So ಮೊದಲನೇ main ಇದೆ ವಿಪದೋಕ್ತಿಗಳನ್ನು ಗುಣಿಸಿ. ವಿಪದೋಕ್ತಿಗಳನ್ನು ಗುಣಿಸಿ ಅದರಲ್ಲಿರ್ತಕ್ಕಂತಹ ಲೆಕ್ಕಗಳಲ್ಲಿ ನಾನು ಕೆಲವೊಂದು ಮಾತ್ರ 3 ಲೆಕ್ಕವನ್ನು ಹೇಳ್ಕೊಡ್ತೀನಿ. ಅದರಂತೆ ನೀವೇನು ಮಾಡಬೇಕು ಉಳಿದಿರ್ತಕ್ಕಂತಹ ಲೆಕ್ಕಗಳನ್ನ ಮನೆಯಲ್ಲಿ ನೀವು ಬಿಡಿಸಿ ನೀವು ತೋರಿಸ್ಬೇಕು. ಮಾಡ್ತಿರಲ್ವ ಈ ಕೆಲಸ? ಸೊ ಸ್ಟೂಡೆಂಟ್ಸ್ ವಿ ವಿಲ್ ಸಿಂಪ್ಲಿಫೈ ದ ಫಸ್ಟ್ ಮೈನ್ ಆಫ್ ದಿ ಎಕ್ಸರ್ಸೈಸ್ 6.4. ಸೊ ಮಲ್ಟಿಪ್ಲೈ ದ ಬೈನಾಮಿಯಲ್ಸ್. ಸೊ ಹಿಯರ್ ಇನ್ ದಿಸ್ main I will show some 3 problems. So you have to complete your work in your the other problems in your home. Okay. So now I will take the first problem is 2x plus 5 and 4x minus 3. So here we are going to multiply. Therefore write down
both the binomials by putting the multiplicative sign in between them. So it will become 2x plus 5 or 5 into 4x minus 3. 4x minus 3. So recall the steps what we have followed in the previous problem and multiplying the both the binomials. So now I will multiply this 2x plus 5 with 4x minus 3. ಈಗ ಈ 2x plus 5 ಅನ್ನು 4x minus 3 ರಿಂದ ಗುಣಿಸಬೇಕು. ಹಾಗಾಗಿ ಇದನ್ನ ಹಾಗೆ ಇಟ್ಕೊಳ್ಳೋಣ. ಇದನ್ನ ಏನು ಮಾಡೋಣ, ಈಚ್ ಟರ್ಮ್ ಇಂದ ಮಲ್ಟಿಪ್ಲೈ ಮಾಡೋಣ. ರೈಟ್ ಡೌನ್ 2x plus 3. So it is the first step. In the first step, write down the 2x plus 5 as it is, and so multiply this by the each term. That means first we have to multiply by 4x. So the sign is minus because we are multiplying the first binomial with the second. So write down the minus sign. So once again write down 2x plus 5 as it is. So write down 3. So that means the second term. Multiply this 2x plus 5 by 3. So this is the first step. So in the next step, multiply 4 into 2, it is 8. X into x, x square, plus into plus, 4 5s are or 5 4s are 20. 20 into x, 20x. Now, so minus into plus, minus. 3 2s are or 2 3s are 6. 6 into x, 6x. So minus into plus, minus. 3 5s are or 5 3s are, it is 15. So now identify the like terms and simplify. So write down the unlike terms as it is. Write down 8x square as it is. So here 20x minus 6x. So we will subtract. If we subtract, we will get answer. What is the answer? 14x. Write down the minus 15 as it is. So the product of these two binomials is 8x square plus 14x minus 15. So ವಿದ್ಯಾರ್ಥಿಗಳೇ ಏನು ಮಾಡಿದ್ವಿ, ಹಿಂದಿನ ಲೆಕ್ಕದ ನೆನಪು ಮಾಡ್ಕೊಳ್ಳಿ. ಈಗ ನಾವು 2x plus 5 ಅನ್ನ 4x minus 3 ರಿಂದ ಗುಣಿಸಬೇಕಾಗಿರೋದ್ರಿಂದ ಸೊ ಇದನ್ನ ಮೊದಲು ಹಾಗೆ ಬರ್ಕೊಳ್ತಾ ಇದ್ದೇನೆ. ಮೊದಲನೇ ದ್ವಿಪದೋಕ್ತಿ 4x ಅಂದ್ರೆ ಈ ಎರಡನೇ ದ್ವಿಪದೋಕ್ತಿಯ ಪ್ರತಿಯೊಂದು ಪದದಿಂದ ಗುಣಿಸಬೇಕು. ಇಲ್ಲಿ ಮೊದಲನೇ ಪದ ಇದೆ 4x, ಇದರಿಂದ ಗುಣಿಸ್ತೀವಿ. ಈಗ ಮೈನಸ್ ಚಿಹ್ನೆಗೆ ಇದನ್ನು ಬರ್ಕೊಳ್ಬೇಕು. ಯಾಕೆ ಇದನ್ನು ಬರ್ಕೊಳ್ಬೇಕು ಅಂತಂದ್ರೆ ಈ 4x minus 3 ರಿಂದ ಇದನ್ನು ಗುಣಿಸ್ತಾ ಇರೋದ್ರಿಂದ ಇಲ್ಲಿ ನಾವು ಚಿಹ್ನೆಯನ್ನ ಮೈನಸ್ ಬರ್ಕೊಳ್ಬೇಕು. ಗೊತ್ತಾಯ್ತಾ? ಕನ್ಫ್ಯೂಸ್ ಮಾಡ್ಕೊಬೇಡಿ. ಇದರಿಂದ ಗುಣಾಕಾರ ಮಾಡುವಾಗ ಈ ಚಿಹ್ನೆಯನ್ನು ಬರ್ಕೊಳ್ತೀವಿ, ಇದರಿಂದ ಗುಣಾಕಾರ ಮಾಡುವಾಗ ಇಲ್ಲಿ ಬರ್ತಕ್ಕಂಥ ಚಿಹ್ನೆಯನ್ನು ಬರ್ಕೊಳ್ತೀವಿ. ಸೊ ಮೈನಸ್ ಬರ್ಕೊಂಡಿದ್ದೇನೆ. ಮತ್ತೆ ಪುನಃ ಮೊದಲನೇ ದ್ವಿಪದೋಕ್ತಿ ಹಾಗೆ ಬರ್ಕೊಂಡಿದ್ದೀನಿ. 2x plus 5, ಸೊ 3 ರಿಂದ ಗುಣಿಸಬೇಕು. ಇದು ಮೊದಲನೇ ಹಂತ. ಈಗ ಗುಣಾಕಾರ ಮಾಡೋಣ. ಎರಡನೇ ಹಂತ 4 8 x into x square. ಸೊ ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಆಗ್ತದೆ. 4 5 20 into x 20x ಆಯ್ತು. ಇದರ ಗುಣಲಬ್ಧ. ಸೊ ಈಗ ಗುಣಿಸೋಣ ಚಿಹ್ನೆ ಸಹಿತವಾಗಿ. ಮೈನಸ್ ಇಂಟು ಪ್ಲಸ್ ಮೈನಸ್, 3 6 into x 6x. ಸೊ ಮೈನಸ್ 6x. ಮತ್ತೆ ಚಿಹ್ನೆಯನ್ನು ಗುಣಿಸಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್, 3 15. ಈಗ ಇದರಲ್ಲಿ ಬಂದಿರತಕ್ಕಂಥದ್ರಲ್ಲಿ ಸಜಾತೀಯ
ಬೀಜೋಕ್ತಿಗಳನ್ನ ನಾವು ಗುರುತಿಸ್ಬೇಕು. ಗುರುತಿಸಿದ ನಂತರ ಏನು ಮಾಡಬೇಕು, ಅವುಗಳನ್ನು ನೋಡಿ, ಚಿಹ್ನೆ ನೋಡಿ, ಒಂದೇ ರೀತಿಯಾಗಿರ್ತಕ್ಕಂಥ ಚಿಹ್ನೆ ಇದ್ರೆ ಕೂಡಬೇಕು. ಸೊ ವಿರುದ್ಧ ಚಿಹ್ನೆಗಳಿದ್ರೆ ಅವುಗಳನ್ನ ಕಳಿಬೇಕು. ಈ 8x² ಅನ್ನ ಹಾಗೆ ಬರ್ಕೊಳ್ಳಿ. ನೋಡಿ, ಇಲ್ಲಿ ಪ್ಲಸ್ 20x ಇದೆ, ಇಲ್ಲಿ ಮೈನಸ್ 6x ಇದೆ. 20ರಲ್ಲಿ 6 ಕಳೆದ್ರೆ 14x ಬರುತ್ತೆ. ಇಲ್ಲಿ ಮೈನಸ್ 15ನ ಹಾಗೆ ಬರ್ಕೊಳ್ಳಿ. ಸೊ ನಮಗೆ 8x² ಪ್ಲಸ್ 14x ಮೈನಸ್ 15 ಇವೆರಡರ ಗುಣಲಬ್ಧ ಆಗಿದೆ. ಅರ್ಥ ಆಯ್ತಲ್ವಾ? ಸೊ ಹ್ಯಾವ್ ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್? ಸೊ now we will move on to the next problem. So the next problem is 2pq plus 3q square and 3pq minus 2q square. So now students, we will follow the same method. So ಇದು ಕೂಡ ಅದೇ ವಿಧಾನವನ್ನು ಅನುಸರಿಸ್ತೀವಿ. ನೋಡಿ, ಭಯ ಪಡಬೇಡಿ, ಗಾಬರಿ ಆಗಬೇಡಿ, ಡೋಂಟ್ ಬಿ excited. So we should have to follow the same method and same rules. So distributive law and the laws of indices, ವಿತರಣಾ ನಿಯಮ ಮತ್ತು ಘಾತಾಂಕಗಳ ನಿಯಮ ಉಪಯೋಗಿಸಿಕೊಂಡು ನಾವು ಮಾಡ್ತೀವಿ. Write down 2pq plus 3q square into 3pq minus 2q square. So now I will multiply the first binomial with second binomial. So I will write as it is. Write down the first binomial as it is, 2pq plus 3q square into. So here the first term is 3p. 3pq. So write down the minus sign because we are multiplying the first binomial with second one. Therefore, write the sign minus here. So once again, write down the first binomial 2pq plus 3q square into 2q square. 2q square. So now students, multiply 3pq with each term of the given binomial. So 3 2s are, it is 6. 3 2s are 6. P into P, observe clearly. So we have to multiply the similar variables. P into P, it will becomes P square. So another variable is there, it is Q. Q into Q, it is Q square. Plus into plus, plus. So 3 3s are, multiply the numbers, coefficients. 3 3s are 9. So P, here the variable P is not there. So we will write as it is, 9p or p1s are p. Write the variable p as it is, q into q square. Q into q square. Apply the laws of indices. It will becomes q cube. Q cube. So therefore, the product of 3pq into 3q square is 3 3s are 9pq cube. 9pq cube. So now minus into plus, minus. So multiply the numbers for coefficients. 2 2s are 4. So p, here the variable is not there. Write the p as it is, 4p. Q square into q. Q square into q, it is q cube. 2 into 2, 4. P, write here, there is no variable, P is not present here. Write the P as it is, Q square into Q, Q cube. Minus into plus, minus. So observe and multiply. 2 3s are 6.
q square into q square, apply the laws of indices, q to the power of 4, q to the power of 4. Okay, now identify the similar variables or like terms. Identify the like terms. So these two are the like terms. So 9p cube minus 4p cube. So write down the first one as it is 6p square q square. So if you observe these signs, so it is plus 9p q2. So here it is minus 4p q2. So subtract, you will get, so 9 minus 4, it is 5p q2. So the difference of these two, so 9 is the greater, therefore write the plus sign. So 9p q minus 4p q it will become 5p q minus 6 q to the power of 4, write down as it is. So this is the product of the given binomials. So the product is 6p square q square plus 5p q minus 6 q to the power of 4. So ವಿದ್ಯಾರ್ಥಿಗಳು ಈ ಲೆಕ್ಕ ಬಂದ್ರೆ ಮೊದಲನೇ ವಿಪದೋಕ್ತಿನ ಹಾಗೆ ಬರ್ಕೊಂಡಿದ್ದೀನಿ, ಎರಡನೇದರಿಂದ ಗುಣಿಸಬೇಕು. ಮೊದಲು 3p ಬರ್ಕೊಳ್ಳಿ, ಮೈನಸ್ ಬರ್ಕೊಳ್ಳಿ, ನಂತರ ಮೊದಲನೇ ವಿಪದೋಕ್ತಿ ಹಾಗೆ ಬರ್ಕೊಳ್ಳಿ, 2q ಸ್ಕ್ವೇರ್ ಅನ್ನ ಇದರಿಂದ ಗುಣಿಸಬೇಕು. ನೆಕ್ಸ್ಟ್ ಅಂತ ಏನು, ಇದು ಗುಣಾಕಾರ ಮಾಡಿ 3 2 6 ಇಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಚರಾಕ್ಷರಗಳನ್ನು ಗುಣಿಸಬೇಕು. ಇದ್ದರೆ ಇಲ್ಲೇ ಇದ್ರೆ ಅದನ್ನು ಹಾಗೆ ಬರೀಬೇಕು. p into p p ಸ್ಕ್ವೇರ್, q into q ಸ್ಕ್ವೇರ್. ಹಾಗಾಗಿ 3p ಕ್ಯೂಬ್ ಮತ್ತು 2p ಕ್ಯೂಬ್ ಅನ್ನು ಗುಣಿಸಿದರೆ 6p ಸ್ಕ್ವೇರ್ q ಸ್ಕ್ವೇರ್ ಆಯಿತು. ಈಗ ಇಲ್ಲಿ ಚಿಹ್ನೆ ನೋಡೋಣ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ, 3 9. ಇಲ್ಲಿ p ಇದೆ, ಇಲ್ಲ ಈ ಚರಾಕ್ಷರ ಇದನ್ನು ಹಾಗೆ ಬರೀತೀವಿ 9p. ನೆಕ್ಸ್ಟ್ q ಇಂಟು q ಸ್ಕ್ವೇರ್, ಈ ಘಾತಾಂಕದ ನಿಯಮ ಅನ್ವಯಿಸಿದಾಗ q ನ ಘಾತ 3 ಆಗುತ್ತೆ. ಹಾಗಾಗಿ ಇವೆರಡರ ಗುಣಲಬ್ಧ 3p ಕ್ಯೂಬ್ ಇಂಟು 3q ಸ್ಕ್ವೇರ್ ಗುಣಲಬ್ಧ 9p. ಮೈನಸ್ ಇಂಟು ಪ್ಲಸ್ ಮೈನಸ್. ಈಗ ಗುಣಿಸೋಣ, ಸಂಖ್ಯೆ 2 2 4. p ಇಲ್ಲಿ ಮಾತ್ರ ಇದೆ, ಇಲ್ಲ ಅದನ್ನು ಹಾಗೆ ಬರ್ಕೊಳ್ಳಿ p. ಸೊ q ಸ್ಕ್ವೇರ್ ಇಂಟು q ನ ಘಾತ 3 ಮೈನಸ್ ಇಂಟು ಪ್ಲಸ್ ಮೈನಸ್ 3 2 6 q ಸ್ಕ್ವೇರ್ ಇಂಟು q ಸ್ಕ್ವೇರ್ ಘಾತಾಂಕದ ನಿಯಮ ಅನ್ವಯಿಸಿದರೆ q ನ ಘಾತ 4. ಈಗ ಇದರಲ್ಲಿ ಸಜಾತೀಯ ಬೀಜ ಪದಗಳನ್ನು ನಾವು ಗುರುತು ಮಾಡಬೇಕು. ಸೊ ಈಗ ನೋಡಿ, ಗುರುತಿಸಿದಾಗ 9p q ನ ಘಾತ 3, ಇಲ್ಲಿ ಮೈನಸ್ 4p q ನ ಘಾತ 3 ಇದೆ. ಇವೆರಡರ ಚಿಹ್ನೆ ಬೇರೆ ಬೇರೆ ಇದೆ, ವಿರುದ್ಧ ಚಿಹ್ನೆ ಇದೆ, ಹಾಗಾಗಿ ಕಳೆಯಬೇಕು. 6p ಸ್ಕ್ವೇರ್ q ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ, ಇದನ್ನ ಕಳೆದಾಗ 9 4 ಕಳೆದಾಗ 5p q ನ ಘಾತ 3 ಮೈನಸ್ 6 q ನ ಘಾತ 4. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಇವೆರಡರ ಗುಣಲಬ್ಧ ನಮಗೆ 6p ಸ್ಕ್ವೇರ್ q ಸ್ಕ್ವೇರ್ ಪ್ಲಸ್ 5p q ನ ಘಾತ 3 ಮೈನಸ್ 6 q ನ ಘಾತ 4. ವಿದ್ಯಾರ್ಥಿಗಳೇ, ಈಗ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಒಂದು ಲೆಕ್ಕವನ್ನು ಮಾಡಿ ಮುಗಿಸ್ಬಿಡೋಣ. ಅದರಲ್ಲಿರ್ತಕ್ಕಂಥದ್ದು ಒಟ್ಟು 6 ಲೆಕ್ಕಗಳಿದ್ದಾವೆ. ಇನ್ನೊಂದು ಲೆಕ್ಕವನ್ನು ಮಾಡಿದರೆ ಈಗ 4 ಲೆಕ್ಕಗಳನ್ನು ಬಿಡಿಸಿದಂಗೆ ಆಗ್ತದೆ. ಇನ್ನು 3 ಲೆಕ್ಕಗಳನ್ನು ನೀವು ಅದರಲ್ಲಿ ಉಳಿದಿರ್ತಕ್ಕಂತಹ ಪ್ರಾಬ್ಲಮನ್ನು ಬಿಡಿಸ್ಕೊಳ್ತೀರಲ್ವಾ. ಸೊ ಸ್ಟೂಡೆಂಟ್ಸ್, ಸೊ you have to simplify other 3 problems which are given in the exercise 6.4. So that is first main. So I will show another one, last 6th problem. Okay. So now students, observe this problem. It is 3 by 4 a square plus 3b square. So observe carefully. So it is 3 by 4 a square
plus 3b square and 4 into a square minus 2 by 3 b square. So this is a little different from the other problems. ಸ್ವಲ್ಪ ಎಲ್ಲದಕ್ಕಿಂತ ಭಿನ್ನವಾಗಿದೆ. ಹೇಗೆ? So here there are fractional numbers are there. Fraction numbers are there. So therefore we have to careful in the multiplication of this problem. So ಇಲ್ಲಿ ಏನಾಗಿದೆ ವಿದ್ಯಾರ್ಥಿಗಳೇ, ಇಲ್ಲಿ ಸ್ವಲ್ಪ ಏನಾಗಿದೆ ಭಿನ್ನರಾಶಿಗಳು ಬಂದಿರೋದ್ರಿಂದ ನಾವು ಗುಣಾಕಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಗುಣಿಸ್ಬೇಕು ಅಷ್ಟೇ. ಹಂತಗಳು ಮತ್ತೆ ನಿಯಮಗಳು ಎಲ್ಲವೂ ಹಿಂದಿನ ಲೆಕ್ಕದಂತೆ ಇದ್ದಾವೆ. ಈಗ ಈ ಲೆಕ್ಕವನ್ನು ಬಿಡಿಸೋಣ. So now students write the first one, first binomial 3 by 4 a square plus 3b square as it is into, now multiply this 4 to both the terms of the binomial. ಇಲ್ಲಿ ಏನು ಮಾಡಬೇಕು? ಮೊದಲನೇ 4ನ್ನ ಒಳಗಡೆ ಗುಣಾಕಾರ ಮಾಡ್ಕೊಳ್ಳೋಣ. 4ನ್ನ ಒಳಗಡೆ ಇರತಕ್ಕಂಥ ಉತ್ತರದಲ್ಲಿ ಗುಣಿಸೋಣ. 4 into 1 4a square minus 4 2s ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತೇವೆ. So 4 2s 8 by 3b square. Just I have a small change here. First you have to multiply this the number to the both the monomials present in the given binomial. 4 into a square 4a square, 4 into 2, so it should be multiplied to the numerator. 4 2s are 8, 8 by 3 b square. Now multiply by using the previous knowledge. So ಈಗ ಗುಣಾಕಾರ ಮಾಡೋಣ ಹಿಂದಿನ ವಿಧಾನದಂತೆ. ಇದನ್ನು ಮೊದಲು ಇದನ್ನು ಹಾಗೆ ಇಟ್ಕೊಳ್ತೇವೆ. 3 by 4 a square plus 3b square ಇದನ್ನು ಹಾಗೆ ಬರ್ಕೊಳ್ಳೋಣ. 4a square multiply by 4a square 4a square. So write down the sign minus here, minus once again write down. So the first binomial 3 by 4 a square plus 3b square into, so it should be multiplied by 8 by 3 b square. ನೋಡಿ ಗಮನಿಸಿ, ಇಲ್ಲಿ ಎರಡನೇ ಹಂತದಲ್ಲಿ ಏನು ಮಾಡಿದ್ದೇವೆ? ಈ ವಿಕಲತೆ ಹಾಗೆ ಬರ್ಕೊಂಡಿದ್ದೇವೆ. 4a square ಅಂತ ಒಂದ್ಸರಿ ಗುಣಿಸಬೇಕು. ಇಲ್ಲಿ ಮೈನಸ್ ಚಿಹ್ನೆ ಬರ್ಕೊಳ್ತಾ ಇದ್ದೀನಿ. ಮತ್ತೆ ಪುನಃ ಈ ವಿಕಲತೆಯನ್ನು ಹಾಗೆ ಬರ್ಕೊಳ್ಳಿ. 3ನೇ 8 b square ಇಂದ ಗುಣಿಸಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ? ಮಲ್ಟಿಪ್ಲೈ ಮಾಡಬೇಕು. ಈಗ ಸ್ವಲ್ಪ ಇಲ್ಲಿ ನೋಡಿ ಭಿನ್ನರಾಶಿಗಳನ್ನು ನಮಗೆ ಸುಲಭ ಮಾಡಿಕೊಳ್ಳಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಮತ್ತೊಮ್ಮೆ ಬರ್ಕೊಳ್ತೇನೆ. ಸೊ 3 by 4 a square into 4a square ಇಲ್ಲಿ ಹೀಗೆ ಬರ್ಕೊಳ್ತೇವೆ. 4ನೇ 3 ಭಿನ್ನರಾಶಿ ಇರೋದ್ರಿಂದ ಬರ್ಕೊಳ್ತಾ ಇದ್ದೀನಿ. 4ನೇ 3 a square into 4a square ಪ್ಲಸ್ ಇಲ್ಲಿ ನೇರವಾಗಿ ಗುಣಿಸಬಹುದು ನೋಡಿ. We will multiply here direct. So 4 3s are 12. So a square into b square, a square b square. So ಎಲ್ಲೆಲ್ಲಿ ಡೈರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಬರುತ್ತೆ ಅಲ್ಲಿ ಮಾಡಿ. ಬರ್ಲಿಕ್ಕೆ ಕಡೆಗೆ ಏನು ಮಾಡಬೇಕು? ಹಾಗೆ ಪ್ರಾಡಕ್ಟ್ ಹಾಗೆ ಬರೆದಿಟ್ಕೊಂಡಿರಿ. ಆನಂತರ ಸಿಂಪ್ಲಿಫೈ ಮಾಡಿ. So minus into plus it is minus. Write down 3 by 4 a square. 3 by 4a square into 8 by 3 b square. So ನೋಡಿ 4ನೇ 3a square into 3ನೇ 8 b square. So next ನೋಡಿ minus into plus minus. ಈಗ ಏನು ಮಾಡಬೇಕು? ನೋಡಿ ಇದನ್ನು ಗುಣಿಸಬೇಕು. ಇಲ್ಲೂ ಕೂಡ ಅಷ್ಟೇ. ಇಲ್ಲಿ ಭಿನ್ನರಾಶಿ ಇರೋದ್ರಿಂದ ಮತ್ತೆ ಒಂದು ಸೆಕೆಂಡ್ ಬರ್ಕೊಳ್ತೇವೆ. 3b square into 3ನೇ 8 b square.
ಬಿ ಸ್ಕ್ವೇರ್ ಮೂರು ಬಿ ಸ್ಕ್ವೇರ್ ಇಂಟು ಮೂರನೇ ಇಂಟು ಬಿ ಸ್ಕ್ವೇರ್. ಇಲ್ಲಿ ಇದನ್ನ ಸ್ವಲ್ಪ ಸ್ವಲ್ಪ ತಗೊಂಡೋಣ. ಈ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೋಡಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೇನೆ. ಮೊದಲನೇ 4ನೇ 3 ಎ ಸ್ಕ್ವೇರ್ ಹಾಗೆ ಬರ್ಕೊಂಡಿದ್ದೇನೆ. ಇದನ್ನ 4 ಎ ಸ್ಕ್ವೇರ್ ಇಂದ ಗುಣಿಸಬೇಕು. ಹಾಗಾಗಿ 8 4 ಎ ಸ್ಕ್ವೇರ್ ಬರ್ಕೊಂಡು ಪ್ಲಸ್ ಚಿಹ್ನೆಯನ್ನು ಹಾಗೆ ಬರ್ಕೊಳ್ಳಿ. ಇವೆರಡನ್ನೂ ಸುಲಭವಾಗಿ ಗುಣಾಕಾರ ಮಾಡಬಹುದು. ಗುಣಿಸಿ 412 ಎ ಸ್ಕ್ವೇರ್ ಬಿ ಸ್ಕ್ವೇರ್ 2. ನಂತರ ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ 4ನೇ 3 ಎ ಸ್ಕ್ವೇರ್ ಇಂಟು 3ನೇ 8 ಬಿ ಸ್ಕ್ವೇರ್ ಇಂಟು ಹಾಕಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್. ನೋಡಿ ಇದು ಕೂಡ ಏನಾಗಿದೆ, ಭಿನ್ನರಾಶಿಗಳು ಬರೋದ್ರಿಂದ ಇದನ್ನು ಸ್ವಲ್ಪ ಮತ್ತೊಂದು ಸರಿ ಬರ್ಕೊಳ್ಳೋಣ. 3 ಬಿ ಸ್ಕ್ವೇರ್ ಇಂಟು 3ನೇ 8 ಬಿ ಸ್ಕ್ವೇರ್. ಈಗ ಇದನ್ನು ಸ್ವಲ್ಪ ಸುಲಭವಾಗಿ ಹೋಗ್ತಾರೆ. ಇಲ್ಲ ಭಿನ್ನರಾಶಿಗಳು ಇದಾವೆ ನೋಡಿ. ಇಲ್ಲಿ 4 ಒಂದ್ಲೆ 4 ಇಲ್ಲಿ ಭಾಗಾಕಾರ. ಸೊ 4 1 4. ಇಲ್ಲಿ ಇದು ಹಾಗೆ ಇರುತ್ತೆ. ಇನ್ನು ಇಲ್ಲಿಗೆ ಬರೋಣ ನೋಡಿ. ಇದರಲ್ಲಿ ಇವುಗಳನ್ನು ಮಾತ್ರ ತೆಗೆದುಕೊಳ್ಳಿ. ಯಾವುದನ್ನ, ಭಿನ್ನರಾಶಿಗಳನ್ನು ಮಾತ್ರ ತೆಗೆದುಕೊಳ್ಳಿ. ಈಗಾಗಲೇ ನಿಮ್ಗೆ ಗೊತ್ತಿರೋದನ್ನು ನಾನು ಡೀಟೇಲ್ ಆಗಿ ಹೇಳ್ಕೋಲ್ಲ. ಸೊ ಸಿಂಪ್ಲಿಫೈ ದ ಫ್ರಾಕ್ಷನ್ಸ್. ಸೊ 3 1 3 1 4 1 4 2 ಸೊ 4 3 3 4 8. ಇಲ್ಲಿ ನೋಡಿ ಛೇದದಲ್ಲಿದೆ ಅಂಶವಿದೆ. 3 1 3 ಈಗ ಇದನ್ನ ಗುಣಾಕಾರ ಮಾಡಿ ಬರೀಬೇಕು. ನೋಡಿ ಸರಿ ಗಮನ ಇಟ್ಕೊಂಡು 1 ಮೂಲೆ 3 ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಎ ಟು ದಿ ಪವರ್ ಆಫ್ 4 ಏನಾಗತ್ತ 4 ಪ್ಲಸ್ 12 ಅದನ್ನ ಹಾಗೆ ಬರ್ಕೊಳ್ಳಿ. 12 ಎ ಸ್ಕ್ವೇರ್ ಬಿ ಸ್ಕ್ವೇರ್. ರೈಟ್ ಡೌನ್ 12 a square b square as it is. Now minus observe here. So it is 4 2 2 1 2 a square into b square b square minus 2 a square b square. ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನಾಯ್ತು ನೋಡಿ. 3 1 3 ಕ್ಯಾನ್ಸಲ್ ಆಗಿದೆ. 4 1 4 2 ಆಯ್ತು. ಸೊ ಇಲ್ಲಿ 2 ಉಳಿಯುತ್ತೆ. 2 1 2 a ಸ್ಕ್ವೇರ್ b ಸ್ಕ್ವೇರ್ ಅದನ್ನ ಹಾಗೆ ಬರ್ಕೊಳ್ಳಿ. ಇಲ್ಲಿ ಬಂದ್ರೆ ಮೈನಸ್ ರೈಟ್ ಡೌನ್ ದ ಮೈನಸ್ ಸೈನ್. ಪ್ಲೀಸ್ 3 1 3 ಇಲ್ಲಿಗೆ 8 1 8 8 1 8 ಆಯ್ತು. b ಸ್ಕ್ವೇರ್ ಇಂಟು b ಸ್ಕ್ವೇರ್ ಆಯ್ತು. b ಟು ದಿ ಪವರ್ ಆಫ್ 4 b ಟು ದಿ ಪವರ್ ಆಫ್ 4. ಇದನ್ನ ಸುಲಭವಾಗಿ ತಂದಾಗ. ಸೊ ನಾವು ಐಡೆಂಟಿಫೈ ದ ಲೈಕ್ ಟರ್ಮ್ಸ್. So like terms are 12 a square b square minus 2 a square b square. So write down the first term as it is. A first term na hage barkonಡ್ರೆ so ಏನು ಸಿಕ್ಕಿದೆ ನಮಗೆ 3 a to the power of 4 3 a to the power of 4. So 12 a square minus 12 a square b square minus 2 a square b square. So it is plus 12 a square b square minus 2 a square b square. We will get 10 a square b square plus 10 a square b square 10 a square b square. Write down minus 8 b to the power of 4 as it is. Minus 8 b to the power of 4. So this is the product of given binomials. ನೋಡಿ ಈ ಮೂರು ಏನಾಗತ್ತ ನಾಲ್ಕು ಇದನ್ನ ಹಾಗೆ ಬರ್ಕೊಳ್ಳಿ. ಇವೆರಡು ಸಜಾತೀಯ ಬೀಜಪದಗಳು. 12 a ಸ್ಕ್ವೇರ್ b ಸ್ಕ್ವೇರ್ ನಲ್ಲಿ 2 a ಸ್ಕ್ವೇರ್ b ಸ್ಕ್ವೇರ್ ಅನ್ನು ಕಳೆದ್ರೆ ನಮಗೆ 10 a ಸ್ಕ್ವೇರ್ b ಸ್ಕ್ವೇರ್ ಸಿಗ್ತದೆ. -8 b ನ ಘಾತ 4 ಅನ್ನ ಹಾಗೆ ಬರ್ಕೊಳ್ಳಿ. ಈ ತರದ ಲೆಕ್ಕ ಬಂದಾಗ ಏನು ಮಾಡಬೇಕು, ಸ್ವಲ್ಪ ತಾಳ್ಮೆಯಿಂದ ನಾವು ಗುಣಾಕಾರ ನಮ್ಮ ಕ್ರಿಯೆಗಳು ಏನಿದಾವಲ್ಲ ಎಲ್ಲದೂ ಬರ್ತಕ್ಕಂಥದ್ದು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಇಂಥವುಗಳಲ್ಲಿ ನಾವು ತಾಳ್ಮೆಯನ್ನು ವಹಿಸಿ ನಾವು ಲೆಕ್ಕಗಳನ್ನು ಮಾಡಿದರೆ ಸರಿಯಾದ ಉತ್ತರವನ್ನು ನಾವು ಪಡ್ಕೊಳ್ತೀವಿ. ಸೊ ಸ್ಟೂಡೆಂಟ್ಸ್, in this type of problems we have to keep very patience. So and if we simplify in a calm mind and with a patience, you will get the
correct answer. Otherwise, it will be, so your answer will be wrong. It will become wrong. But the method, procedure and the steps are similar to that of the previous problems. Okay, we will simplify the other problems on the 6.4 is first time. 6.4 ಇರತಕ್ಕಂಥ ಇನ್ನು ಉಳಿದಿರ್ತಕ್ಕಂಥ 3 ಲೆಕ್ಕಗಳನ್ನ ನೀವು ಮಾಡ್ಕೊಳ್ಳಿ, ಅದನ್ನ ಮಾಡಿ ಅದನ್ನ ಬರೆದಿಟ್ಕೊಳ್ಳಿ, ಆ ಲೆಕ್ಕಗಳನ್ನ ಪೂರ್ಣಗೊಳಿಸಿ. ಇನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. We will see in the next class.